ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ತ್ರಿಭುಜಗಳು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 7.2 ಅನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಹಿಂದಿನ ಒಂದು ಕ್ಲಾಸ್ನಲ್ಲಿ ಈ ಒಂದು ಎಕ್ಸಸೈಸ್ಗೆ ಸಂಬಂಧಿಸಿದ ಮೊದಲ 4 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದಿನ ವಿಡಿಯೋಗಳನ್ನು ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಇವಾಗ ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ ಈ ರೀತಿಯಾಗಿದೆ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಬಿ ಸಿ ಸಮದ್ವಿಬಾಹು ತ್ರಿಭುಜಗಳು ಒಂದೇ ಪಾದ ಬಿ ಸಿ ಯ ಮೇಲಿದೆ. ಹಾಗಾದರೆ ಆ್ಯಂಗಲ್ ಎ ಬಿ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಸಿ ಡಿ ಎಂದು ತೋರಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಓಕೆ, ಇದರ ಒಂದು ಚಿತ್ರವನ್ನು ನಾವು ಪರಿಹಾರದಲ್ಲಿ ನೋಡೋಣ. ಓಕೆ, ಈ ಒಂದು ಪ್ರಶ್ನೆ ಈ ರೀತಿಯಾಗಿದೆ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಬಿ ಸಿ ಎರಡು ತ್ರಿಭುಜಗಳು ಸಮದ್ವಿಬಾಹು ತ್ರಿಭುಜಗಳು ಒಂದೇ ಪಾದ ಬಿ ಸಿಯ ಮೇಲೆ ಇವೆ. ಹಾಗಾದರೆ ಆ್ಯಂಗಲ್ ಎ ಬಿ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಸಿ ಡಿ ಎಂದು ತೋರಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಓಕೆ, ಇವಾಗ ಪರಿಹಾರವನ್ನು ನೋಡೋಣ. ದತ್ತದಲ್ಲಿ ಕೊಟ್ಟಿದ್ದಾರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಬಿ ಸಿ ಎರಡು ಕೂಡ ಸಮದ್ವಿಬಾಹು ತ್ರಿಭುಜ. ಸಾಧನೆಯ ಆ್ಯಂಗಲ್ ಎ ಬಿ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಸಿ ಡಿ ಅಂತ ಸಾಧನೆಯನ್ನು ಮಾಡಬೇಕಾಗಿದೆ. ಓಕೆ, ಇವಾಗ ಸಾಧನೆಯನ್ನು ನೋಡಿದಾಗ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಡಿಯನ್ನು ನೋಡಿದಾಗ ಇಲ್ಲಿ ನಾವು ಈ ಚಿತ್ರವನ್ನು ಎ ಡಿಯನ್ನು ನಾವೇ ರಚನೆಯನ್ನು ಮಾಡ್ಕೋಬೇಕು. ಎ ಡಿಯನ್ನು ಈ ರೀತಿಯಾಗಿ ಜೋಡಿಸ್ಕೋಬೇಕು. ಆವಾಗ ಏನಾಗುತ್ತೆ, ಬಾಹು ಸಮರೂಪತೆಯನ್ನು ಈ ಎರಡು ತ್ರಿಭುಜಗಳು ಹೊಂದಿರ್ತವೆ. ಯಾವ ರೀತಿ ಅಂದಾಗ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಏನಂತ, ಎ ಡಿಗೆ ಸಮನಾಗಿ ಎ ಡಿ ಇದೆ. ಎ ಡಿಗೆ ಸಮನಾಗಿ ಎ ಡಿ ಅಂದರೆ ಈ ಎರಡು ತ್ರಿಭುಜಗಳಿಗೆ ಎ ಡಿ ಎನ್ನುವಂಥದ್ದು ಸಾಮಾನ್ಯ ಬಾಹು ಆಗಿರುತ್ತೆ. ಅದೇ ರೀತಿಯಾಗಿ ಎ ಬಿಗೆ ಎ ಸಿ ಸಮನಾಗಿರುತ್ತೆ. ಯಾಕಂದರೆ ಸಮದ್ವಿಬಾಹು ತ್ರಿಭುಜದ ಎರಡು ಬಾಹುಗಳು ಸಮನಾಗಿರೋದ್ರಿಂದ ತ್ರಿಭುಜ ಎ ಬಿ ಸಿ ಎನ್ನುವಂಥದ್ದು ಸಮದ್ವಿಬಾಹು ತ್ರಿಭುಜ ಅಂತ ದತ್ತದಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ಎ ಬಿಗೆ ಸಮನಾಗಿ ಎ ಸಿ ಇರ್ತದೆ. ಅದೇ ರೀತಿಯಾಗಿ ತ್ರಿಭುಜ ಎ ಬಿ ಡಿ ಸರ್ವಸಮ ತ್ರಿಭುಜ ಎ ಸಿ ಡಿ ಆಗಿದೆ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಿದ್ವಿ. ಯಾಕಂದರೆ ಬಾಹು ಅಥವಾ ತ್ರಿಭುಜ ಎ ಬಿ ಸಿಯಲ್ಲಿ ಬಾಹು ಮತ್ತು ಬಾಹು ಸರ್ವಸಮತೆಯ ನಿಯಮವನ್ನು ಈ ಎರಡು ತ್ರಿಭುಜಗಳ ಹೊಂದಿರೋದ್ರಿಂದ ಎರಡು ತ್ರಿಭುಜಗಳು ಸರ್ವಸಮತೆಯನ್ನು ಹೊಂದಿದ್ದಾವೆ. ನಮಗೆ ಸಾಧನೆಯನ್ನು ಮಾಡಿ ಎಂದಿದ್ರು ಏನಂತ, ಎ ಬಿ ಡಿ ಮತ್ತು ಎ ಸಿ ಡಿಗಳು ಸಮ ಅಂತ. ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಏನಾಗಿರ್ತವೆ, ಸಮನಾಗಿ ಇರ್ತವೆ. ಆದ್ದರಿಂದ ಆ್ಯಂಗಲ್ ಎ ಬಿ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಸಿ ಡಿ ಅಂತ ಆಗುತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆ, ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ. ಎ ಬಿ ಈಸ್ ಈಕ್ವಲ್ ಟು ಎ ಸಿ ಆಗಿದೆ. ಚಿತ್ರ 7.30 ಈ ಒಂದು ಚಿತ್ರವನ್ನು ನೋಡಿ. ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಇದೆ. ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ. ಎ ಬಿಗೆ ಎ ಸಿ ಸಮನಾಗಿದೆ. ಅದೇ ರೀತಿಯಾಗಿ ಎ ಡಿಗೆ ಎ ಬಿ ಸಮನಾಗಿದೆ. ಆಗುವಂತೆ ಬಿ ಎಯನ್ನು ಡಿವರೆಗೆ ವೃದ್ಧಿಸಿದೆ. ಆವಾಗ ಆ್ಯಂಗಲ್ ಬಿ ಸಿ ಡಿ ಒಂದು ಲಂಬಕೋನ ತ್ರಿಭುಜ ಎಂದು ತೋರಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಓಕೆ, ಇವಾಗ ಪರಿಹಾರವನ್ನು ನೋಡೋಣ. ದತ್ತದಲ್ಲಿ ಕೊಟ್ಟಿದ್ದಾರೆ ಎ ಬಿ ಈಸ್ ಈಕ್ವಲ್ ಟು ಎ ಸಿ, ಎ ಡಿ ಈಕ್ವಲ್ಸ್ ಟು ಎ ಬಿ ಆಗಿದೆ. ಎ ಬಿ ಈಕ್ವಲ್ ಟು ಎ ಸಿ ಮತ್ತು ಎ ಡಿ ಈಕ್ವಲ್ಸ್ ಟು ಎ ಬಿ ಆಗಿದೆ. ಈ ಮೂರು ಬಾಹುಗಳು ಒಂದಕ್ಕೊಂದು ಸಮನಾಗಿರ್ತವೆ. ಸಾಧನೆಯ ಬಿ ಸಿ ಡಿ ಒಂದು ಲಂಬಕೋನ ತ್ರಿಭುಜ ಅಂತ ಸಾಧನೆಯನ್ನು ಮಾಡಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಇದು ಸಾಧನೆಯೇ ಆಗಿರುತ್ತೆ. ಸಾಧನೆಯನ್ನು ನೋಡಿದಾಗ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿಗೆ ಸಮನಾಗಿ ಎ ಸಿ ಇದೆ. ಯಾಕಂದರೆ ದತ್ತದಲ್ಲಿ ಕೊಟ್ಟಿದ್ದಾರೆ ಆ್ಯಂಗಲ್ ಎ ಸಿ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಬಿ ಸಿ ಆಗಿರುತ್ತೆ. ಯಾಕಂದರೆ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಆದರೆ ಸಮಬಾಹುವಿನ ಅಭಿಮುಖ ಅನುರೂಪ ಕೋನಗಳು ಏನಾಗಿರ್ತವೆ, ಸಮನಾಗಿ ಇರ್ತವೆ. ಆದ್ದರಿಂದ ಆ್ಯಂಗಲ್ ಎ ಸಿ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಬಿ ಸಿ ಆಗಿರುತ್ತೆ. ನೆಕ್ಸ್ಟ್ ತ್ರಿಭುಜ ಎ ಬಿ ಸಿಯಲ್ಲಿ
ನಮಗೆ ಗೊತ್ತಿರಬೇಕು ಸಮದ್ವಿಬಾಹು ತ್ರಿಭುಜದ ಗುಣಲಕ್ಷಣಗಳು ಏನಂತಂದರೆ, ಅಥವಾ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿ ಇರ್ತದೆ. ಹಾಗಾಗಿ ಆ್ಯಂಗಲ್ ಎ ಬಿ ಸಿ, ಆ್ಯಂಗಲ್ ಎ ಸಿ ಬಿ, ಆ್ಯಂಗಲ್ ಬಿ ಎ ಸಿ ಈಕ್ವಲ್ ಟು 180 ಡಿಗ್ರಿ. ಇಲ್ಲಿ ಎರಡು ಕೋನಗಳು ಸಮನಾಗಿರ್ತವೆ. ಎ ಬಿ ಸಿ ಮತ್ತು ಎ ಸಿ ಬಿ ಎರಡು ಕೋನಗಳು ಸಮನಾಗಿರೋದ್ರಿಂದ ಆ್ಯಂಗಲ್ ಸಿ ಎ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎ ಬಿ ಸಿ ಮತ್ತು ಆ್ಯಂಗಲ್ ಎ ಸಿ ಬಿ ಎರಡು ಸಮನಾಗಿರೋದ್ರಿಂದ ಅದನ್ನು 2 ಟೈಮ್ಸ್ ಆಫ್ ಆ್ಯಂಗಲ್ ಎ ಸಿ ಬಿ ಅಂತ ಬರಿಬೋದು. ಎರಡು ಆ್ಯಂಗಲ್ಗಳು ಸಮನಾಗಿರೋದ್ರಿಂದ 2 ಟೈಮ್ಸ್ ಆಫ್ ಎ ಸಿ ಬಿ ಈಕ್ವಲ್ ಟು 180 ಅಂತ ಬರಿತಾ ಇದ್ದೀವಿ. ಆ್ಯಂಗಲ್ ಎ ಸಿ ಬಿ, ಆ್ಯಂಗಲ್ ಸಿ ಎ ಬಿ, ಆ್ಯಂಗಲ್ ಸಿ ಎ ಬಿ ಇಸ್ ಈಕ್ವಲ್ ಟು 180 ಮೈನಸ್ 2 ಟೈಮ್ಸ್ ಆಫ್ ಆ್ಯಂಗಲ್ ಎ ಸಿ ಬಿ. ಇದು ಸಮೀಕರಣ 1 ಆಗಿರಲಿ. ಅದೇ ರೀತಿಯಾಗಿ ತ್ರಿಭುಜ ಎ ಡಿ ಸಿ, ಎ ಡಿ ಸಿಯಲ್ಲಿ ನಾವು ನೋಡಿದಾಗ ಈ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತದೆ. ಎ ಸಿ ಇಸ್ ಈಕ್ವಲ್ ಟು ಎ ಡಿ ಆದರೆ ಇದರ ಅನುರೂಪ ಕೋನಗಳು ಏನಾಗಿರ್ತವೆ, ಸಮನಾಗಿರ್ತವೆ. ಆದ್ದರಿಂದ ಆ್ಯಂಗಲ್ ಎ ಸಿ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎ ಡಿ ಸಿ ಆಗಿರುತ್ತೆ. ಇದನ್ನು 2 ಟೈಮ್ಸ್ ಆಫ್ ಎ ಸಿ ಡಿ ಅಂತ ಬರೀಬೋದು. ಆ್ಯಂಗಲ್ ಡಿ ಎ ಸಿ ಆ್ಯಸ್ ಇಟ್ ಈಸ್ ಹಂಗೆ ತಗೋಬೇಕು, ಅಥವಾ ಸಿ ಎ ಡಿ ಅಂತ ಕೂಡ ಬರಿಬೋದು. ಆ್ಯಂಗಲ್ ಸಿ ಎ ಡಿ ಈಕ್ವಲ್ ಟು 180 ಮೈನಸ್ 2 ಟೈಮ್ಸ್ ಆಫ್ ಮೈನಸ್ 2 ಎ ಸಿ ಡಿ. ಇದು ಸಮೀಕರಣ 2 ಆಗಿರಲಿ. ಇವಾಗ ಬಿ ಡಿ ಎನ್ನುವಂಥದ್ದು ಒಂದು ಸರಳ ರೇಖೆಯಾಗಿದೆ. ಈ ಒಂದು ಸರಳ ರೇಖೆಯ ಮೇಲೆ ಎ ಸಿ ಕಿರಣ ನಿಂತಾಗ ಎರಡು ಸರಳ ಯುಗ್ಮಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿ ಇರ್ತದೆ. ಆದ್ದರಿಂದ ಆ್ಯಂಗಲ್ ಸಿ ಎ ಬಿ ಈಕ್ವಲ್ ಟು ಆ್ಯಂಗಲ್ ಸಿ ಎ ಬಿ ಪ್ಲಸ್ ಆ್ಯಂಗಲ್ ಸಿ ಎ ಡಿ ಈಕ್ವಲ್ಸ್ ಟು 180. ಯಾಕಂದರೆ ಬಿ ಡಿ ಒಂದು ಸರಳ ರೇಖೆಯಾಗಿದೆ. ಇದನ್ನು ನಾವು ತೆಗೆದುಕೊಂಡು ಇವಾಗ ಸಮೀಕರಣ 1 ಮತ್ತು 2 ನೋಡಿದಾಗ, ಸಮೀಕರಣ 1 ಮತ್ತು 2 ತೆಗೆದುಕೊಂಡಾಗ ಸಿ ಎ ಬಿ ಪ್ಲಸ್, ಇವಾಗ ಈ ಒಂದು ಸಮೀಕರಣ ನೋಡಿ, ಸಿ ಎ ಬಿ ಪ್ಲಸ್ ಸಿ ಎ ಡಿ ಈಸ್ ಈಕ್ವಲ್ ಟು ಸಮೀಕರಣ 1 ಮತ್ತು 2 180 ಮೈನಸ್ 2 ಟೈಮ್ಸ್ ಆಫ್ ಆ್ಯಂಗಲ್ ಎ ಸಿ ಬಿ ಪ್ಲಸ್ 180 ಮೈನಸ್ 2 ಟೈಮ್ಸ್ ಆಫ್ ಆ್ಯಂಗಲ್ ಎ ಸಿ ಡಿ. ಇದನ್ನು ತೆಗೆದುಕೊಂಡಾಗ ನೋಡಿ, ಈ ಎರಡು ತ್ರಿಭುಜಗಳ ಮೊತ್ತ 180 ಡಿಗ್ರಿ. ಇವಾಗ ಆ್ಯಂಗಲ್ ಎ ಸಿ ಎ ಬಿ ಪ್ಲಸ್ ಸಿ ಎ ಡಿ ಈಕ್ವಲ್ಸ್ ಟು 180 ಅಂತ ತೆಗೆದುಕೊಂಡಿದ್ದೀವಿ. ಇವಾಗ 180 ಪ್ಲಸ್ 180 360 ಆಗುತ್ತೆ. 2 ಟೈಮ್ಸ್ ಆಫ್ ಆ್ಯಂಗಲ್ ಎ ಸಿ ಬಿ ಮೈನಸ್ 2 ಟೈಮ್ಸ್ ಆಫ್ ಎ ಸಿ ಡಿ ಆ್ಯಸ್ ಇಟ್ ಈಸ್ ಹಂಗೆ ಬರಿಬೇಕು. ಇದರಲ್ಲಿ ಇದನ್ನು ನಾವು ಏನು ಮಾಡಬೇಕಂದ್ರೆ 360ಯಲ್ಲಿ 180ಯನ್ನು ಮೈನಸ್ ಮಾಡಿ 180 ಉಳಿಯುತ್ತೆ. ನೆಕ್ಸ್ಟ್ ಇಲ್ಲಿ 2 ಕಾಮನ್ ಇದೆ, 2ಅನ್ನು ಕಾಮನ್ ಆಗಿ ತೆಗಿಬೇಕು. ಆ್ಯಂಗಲ್ಸ್ ಎ ಸಿ ಬಿ ಪ್ಲಸ್ ಆ್ಯಂಗಲ್ ಎ ಸಿ ಡಿ ಈಕ್ವಲ್ಸ್ ಟು 180 ಅಂದಾಗ ಆ್ಯಂಗಲ್ ಎ ಸಿ ಬಿ ಆ್ಯಂಗಲ್ ಎ ಸಿ ಬಿ ಆ್ಯಂಗಲ್ ಎ ಸಿ ಡಿ ಉಳಿಯುತ್ತೆ. ಎರಡನ್ನು ಕೂಡಿದಾಗ ಆ್ಯಂಗಲ್ ಬಿ ಸಿ ಡಿ ಆಗುತ್ತೆ. ಇವಾಗ ನೋಡಿ, ಆ್ಯಂಗಲ್ ಬಿ ಸಿ ಎ ಪ್ಲಸ್ ಆ್ಯಂಗಲ್ ಡಿ ಸಿ ಎ ಎರಡನ್ನು ಕೂಡಿದಾಗ ಆ್ಯಂಗಲ್ ಬಿ ಸಿ ಡಿ ಆಗುತ್ತೆ. ಆದ್ದರಿಂದ 2 ಟೈಮ್ಸ್ ಆಫ್ ಬಿ ಸಿ ಡಿ ಈಸ್ ಈಕ್ವಲ್ ಟು 180. ಆ್ಯಂಗಲ್ ಬಿ ಸಿ ಡಿ ಈಕ್ವಲ್ಸ್ ಟು 180 ಡಿವೈಡೆಡ್ ಬೈ 2 ಅಂದಾಗ 90 ಆಗುತ್ತೆ. ಆದ್ದರಿಂದ ಆ್ಯಂಗಲ್ ಬಿ ಸಿ ಡಿ ಒಂದು ಲಂಬಕೋನ ತ್ರಿಭುಜ ಎಂದು ನಾವಿಲ್ಲಿ ಆ್ಯಂಗಲ್ ಬಿ ಸಿ ಡಿ ಒಂದು ಲಂಬಕೋನ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಿದ್ವಿ. ನೆಕ್ಸ್ಟ್ 7ನೇ ಪ್ರಶ್ನೆ. ತ್ರಿಭುಜ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜವಾಗಿದೆ. ಆ್ಯಂಗಲ್ ಎ ಈಕ್ವಲ್ ಟು 90 ಡಿಗ್ರಿ ಆದರೆ ಎ ಬಿ ಈಕ್ವಲ್ ಟು ಎ ಸಿ ಆದರೆ ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಸಿಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಓಕೆ, ಇವಾಗ ಪರಿಹಾರವನ್ನು ನೋಡೋಣ. ತ್ರಿಭುಜ ಎ ಬಿ ಸಿ ಅಂತ ಒಂದು ತ್ರಿಭುಜ ಇದೆ. ದತ್ತದಲ್ಲಿ ಕೊಟ್ಟಿದ್ದಾರೆ ಆ್ಯಂಗಲ್ ಬಿ 90 ಡಿಗ್ರಿ ಅಂತ. ಎ ಬಿಗೆ ಎ ಸಿ ಸಮನಾಗಿದೆ. ಎ ಬಿಗೆ ಎ ಸಿ ಸಮನಾದರೆ ಸಾಧನೆಯ ಇವಾಗ ಆ್ಯಂಗಲ್ ಬಿ ಆ್ಯಂಗಲ್ ಸಿ ಸಮಾನ ಅಂತ ನಾವು ಸಾಧನೆಯನ್ನು ಮಾಡಬೇಕು. ಇವಾಗ ಇದನ್ನು ಸಾಧನೆ ಮಾಡಬೇಕಾದ್ರೆ ಲಂಬಕೋನ ತ್ರಿಭುಜದಲ್ಲಿ ಉಳಿದೆರಡು ಬಾಹುಗಳು ಒಂದಕ್ಕೊಂದು ಏನಾಗಿರ್ತವೆ, ಸಮನಾಗಿ ಇರ್ತವೆ. ಕೊಟ್ಟಿದ್ದಾರೆ ದತ್ತದಲ್ಲಿ. ಸಾಧನೆಯನ್ನು ನೋಡೋದಾದರೆ ಇವಾಗ ಇದು ಒಂದು ಲಂಬಕೋನ ತ್ರಿಭುಜ ಇದೆ. ಲಂಬಕೋನ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿ
ಇರ್ತದೆ. ಆದ್ದರಿಂದ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಕ್ವಲ್ಸ್ ಟು 180. ಆ್ಯಂಗಲ್ ಎದ ಬೆಲೆ ಕೊಟ್ಟಿದ್ದಾರೆ 90 ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಈಗ ಎ ಬಿಗೆ ಎ ಸಿ ಸಮನಾದರೆ ಇದು ಒಂದು ಸಮದ್ವಿಬಾಹು ತ್ರಿಭುಜ ಆಯಿತು. ಈ ಸಮದ್ವಿಬಾಹು ತ್ರಿಭುಜದ ಅನುರೂಪ ಕೋನಗಳು ಏನಾಗಿರ್ತವೆ? ಸಮನಾಗಿರ್ತವೆ. ಆ್ಯಂಗಲ್ ಬಿಗೆ ಆ್ಯಂಗಲ್ ಸಿ ಸಮನಾಗಿರ್ತದೆ. ಆದ್ದರಿಂದ ಆ್ಯಂಗಲ್ ಸಿಯ ಬದಲಾಗಿ ನಾವು ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಇದನ್ನು ನಮಗೆ ದತ್ತದಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ 2 ಟೈಮ್ಸ್ ಆಫ್ ಬಿ ಅಥವಾ ಈ ಒಂದು ಸಮದ್ವಿಬಾಹು ತ್ರಿಭುಜದ ಅನುರೂಪ ಕೋನಗಳು ಸಮನಾಗಿರೋದ್ರಿಂದ 2 ಟೈಮ್ಸ್ ಆಫ್ ಆ್ಯಂಗಲ್ ಬಿ ಅಂತ ಬರಿಬೋದು. 180. ನೆಕ್ಸ್ಟ್ 2 ಟೈಮ್ಸ್ ಆಫ್ ಅಥವಾ 2 ಇಂಟು ಆ್ಯಂಗಲ್ ಬಿ ಈಕ್ವಲ್ ಟು 180 ಮೈನಸ್ 90 ಅಂದಾಗ 90 ಆಗುತ್ತೆ. ಆ್ಯಂಗಲ್ ಬಿ ಈಕ್ವಲ್ಸ್ ಟು 45 ಡಿಗ್ರಿ ಆಗಿದೆ. ಆ್ಯಂಗಲ್ ಬಿ 45 ಆದರೆ ಆ್ಯಂಗಲ್ ಸಿ ಕೂಡ 45 ಡಿಗ್ರಿ ಆಗಿರುತ್ತೆ. ಆದ್ದರಿಂದ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ 45 ಡಿಗ್ರಿ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಿದ್ವಿ. ನೆಕ್ಸ್ಟ್ ಈ ಒಂದು ಎಕ್ಸಸೈಸ್ನ ಕೊನೆಯ ಪ್ರಶ್ನೆ 8ನೇ ಪ್ರಶ್ನೆ. ಒಂದು ಸಮದ್ವಿಬಾಹು ತ್ರಿಭುಜದ ಪ್ರತಿ ಕೋನದ ಅಳತೆ 60 ಇರುತ್ತದೆ ಎಂದು ತೋರಿಸಿ ಎನ್ನುವಂಥದ್ದು ಪ್ರಶ್ನೆ. ಓಕೆ, ಇವಾಗ ಪರಿಹಾರವನ್ನು ನೋಡಿದಾಗ ತ್ರಿಭುಜ ಎ ಬಿ ಸಿ ಒಂದು ಸಮಬಾಹು ತ್ರಿಭುಜ. ಇವಾಗ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಏನಂತ, ಒಂದು ಎ ಬಿ ಸಿ ಒಂದು ಸಮಬಾಹು ತ್ರಿಭುಜ. ಆದ್ದರಿಂದ ಏನಾಗಿರ್ತದೆ, ಎ ಬಿ ಸಿ ಸಮಬಾಹು ತ್ರಿಭುಜ ಅಂದಾಗ ಎಲ್ಲ ಬಾಹುಗಳು ಒಂದಕ್ಕೊಂದು ಸಮನಾಗಿರ್ತವೆ. ಎ ಬಿಗೆ ಬಿ ಸಿ ಸಮ, ಬಿ ಸಿಗೆ ಎ ಸಿ ಸಮನಾಗಿರ್ತವೆ. ಯಾಕಂದರೆ ಸಮಬಾಹು ತ್ರಿಭುಜದ ಎಲ್ಲ ಬಾಹುಗಳು ಒಂದಕ್ಕೊಂದು ಸಮನಾಗಿರ್ತವೆ. ಈ ಒಂದು ತ್ರಿಭುಜದ ಗುಣಲಕ್ಷಣ ಏನಂತಂದರೆ ಅಥವಾ ಒಂದು ನಿಯಮ ಏನಂತಂದರೆ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತದೆ. ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಕ್ವಲ್ ಟು 180. ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿ ಇರ್ತದೆ. ನೋಡಿ ಇಲ್ಲಿ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ, ಆ್ಯಂಗಲ್ ಬಿ ಈಕ್ವಲ್ ಟು ಆ್ಯಂಗಲ್ ಸಿ. ಯಾಕಂದರೆ ಸಮಬಾಹು ತ್ರಿಭುಜದ ಕೋನಗಳು ಕೂಡ ಒಂದಕ್ಕೊಂದು ಸಮನಾಗಿರ್ತವೆ. ಇವಾಗ ಈ ಒಂದು ಈಕ್ವೇಷನನ್ನು ನಾವು ಎಲ್ಲ ಕೋನಗಳು ಒಂದಕ್ಕೊಂದು ಸಮನಾಗಿರೋದ್ರಿಂದ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಎ ಅಂತ ಬರಿಬೋದು. ಯಾಕಂದರೆ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಈಕ್ವಲ್ ಟು ಆ್ಯಂಗಲ್ ಸಿ ಆಗಿರೋದ್ರಿಂದ ಇದನ್ನು ನಾವು ಈ ರೀತಿಯಾಗಿ ಬರಿಬೋದು. ನೆಕ್ಸ್ಟ್ ಇವಾಗ 3 ಟೈಮ್ಸ್ ಆಫ್ ಆ್ಯಂಗಲ್ ಎ ಈಕ್ವಲ್ ಟು 180 ಅಂದಾಗ ಆ್ಯಂಗಲ್ ಎ ಈಕ್ವಲ್ ಟು 180 ಡಿವೈಡೆಡ್ ಬೈ 3 ಅಂದಾಗ ಆ್ಯಂಗಲ್ ಎದ ಬೆಲೆ ಏನಾಗಿರುತ್ತೆ? 60 ಆಗಿರುತ್ತೆ. ಹಾಗಾದರೆ ಆ್ಯಂಗಲ್ ಎ 60 ಆದರೆ ಉಳಿದ ಕೋನಗಳು ಕೂಡ 60 ಡಿಗ್ರಿ ಆಗಿರ್ತವೆ. ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಈಕ್ವಲ್ ಟು ಆ್ಯಂಗಲ್ ಸಿ ಈಕ್ವಲ್ಸ್ ಟು 60 ಡಿಗ್ರಿ. ಯಾಕಂದರೆ ಸಮಬಾಹು ತ್ರಿಭುಜ ಎ ಬಿ ಸಿ ಒಂದು ಸಮಬಾಹು ತ್ರಿಭುಜ ಆಗಿದೆ ಎನ್ನುವಂಥದ್ದು ನಾವಿಲ್ಲಿ ಸಾಧನೆಯನ್ನು ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಎಕ್ಸಸೈಸ್ 7.2ನಲ್ಲಿರುವಂಥ ಪ್ರಶ್ನೆಗಳು ಈ ರೀತಿಯಾಗಿದ್ದವು. ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ತ್ರಿಭುಜಗಳ ಸರ್ವಸಮತೆಯ ಹೆಚ್ಚು ನಿಬಂಧನೆಗಳು. ಈ ಒಂದು ತ್ರಿಭುಜಗಳ ಸರ್ವಸಮತೆಗೆ ಸಂಬಂಧಿಸಿದಾಗೆ ಇನ್ನೂ ಕೆಲವು ಪ್ರಮೇಯಗಳಿದ್ದಾವೆ. ಅವುಗಳನ್ನು ಕೂಡ ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.